ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. But friends, I do not wish to go on statistics. Statistics do not define the real-time growth. Education is the surest path to empowerment, progress and nation building. If privileged pedigree today has eclipsed, it is on account of the spread of education. If democracy will get cutting edge of participation of the most vulnerable, the last in line, it has to be through education. We always have to take pride and reflect in our ancient history. We are inheritors of grand civilizational tradition where we had blossoming of Takshila, Nalanda, Vikramshila, Vallabhi and Vedantapuri. They once attracted students, scholars from all over the world. They learned from us and we learned from them. That was ancient Bharat. We are on way to attaining it. The Vice Chancellors and academicians who are great work alongside people like Chauhan who are to create infrastructure. These ancient institutions that I named a while ago were not merely centers of learning, they were much beyond. These were melting pots of cultures, ideas, philosophies and disciplines. Our young impressionable minds need to know about these. We owe it to our ancestors to rekindle this spirit in our young minds through our modern day universities. One of the surest way to transform our education system for positivity is let us not have passive recipients of ideas. ಮನೆಗಳನ್ನು ಕೊಡೋ ಸಂದರ್ಭದಲ್ಲಿ ಲಂಚ ಕೊಡದೆ, ದುಡ್ಡು ಕೊಡದೆ ಏನು ಕೆಲಸ ಆಗೋದಿಲ್ಲ ಅನ್ನುವಂಥ ಗುರುತರವಾದಂಥ ಆರೋಪವನ್ನು ಮಾಡಿದ್ದಾರೆ. ಮತ್ತು ಮುಖ್ಯಮಂತ್ರಿಗಳ ಕರೆದ್ರೆ ಅವ್ರ ಮುಂದೆಯೂ ಸಹ ನನಗೆ ಮಾತುಕತೆ ಹೇಳಿದ್ದಾರೆ. ಅಂದರೆ ಮುಖ್ಯಮಂತ್ರಿಗಳೇ ಇವತ್ತು ಬಿ ಆರ್ ಪಾಟೀಲ್ ಕರೆದು ಅವ್ರ ಬಾಯಿ ಮುಚ್ಚುವಂಥ ಪ್ರಯತ್ನ ಮಾಡ್ಬೋದು ಅನ್ನೋ ಆತಂಕ ನಮಗಿದೆ. ಅದಕ್ಕಿಂತ ಮುಖ್ಯವಾಗಿ ಮೋಹನ್ ದಾಸ್ ಪೈ ಅಂತ ಹಿರಿಯರ ಬಗ್ಗೆ ಬೇರೆ ಬೇರೆ ಸುಳ್ಳು ಕಾರಣಗಳನ್ನು ಹೇಳಿ ಅವ್ರ ಮೇಲೆ FIR ಹಾಕುವಂಥ ಧೈರ್ಯ ಇವರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅಂದರೆ ರಾಜ್ಯದ ಯಾವುದೇ ಹಿರಿಯ ಮುಖಂಡರುಗಳು ರಾಜಕೀಯದಿಂದ ದೂರ ಇರುವಂಥವ್ರು ಸಹ ಈ ಸರ್ಕಾರದ ವಿರುದ್ಧ ಮಾತನಾಡೋಕ್ಕೆ ಆಗೋಲ್ಲ ಅನ್ನುವಂಥ ಒಂದು ಭಯ ಹುಟ್ಟಿಸುವಂಥ ಒಂದು ರೀತಿ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಯಾವ ರೀತಿ ವಾತಾವರಣ ಇತ್ತು ಆ ಸ್ಥಿತಿಯನ್ನು ತರುವಂಥ ಪ್ರಯತ್ನ ಈ ಸರ್ಕಾರ ಮಾಡ್ತಾ ಇದೆ, ಈ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಅದಕ್ಕೆ ಶಿವಕುಮಾರ್ ಅವರು ಹೆಜ್ಜೆಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಇದನ್ನು ಖಂಡಿಸ್ತೇನೆ. ಮತ್ತು ಇದೆಲ್ಲ ಸಂಗತಿಗಳನ್ನು ರಾಜ್ಯದ ಉದ್ದಗಲಕ್ಕೆ ನಮ್ಮ ಕಾರ್ಯಕರ್ತರು ತಿಳಿಸಿ ಯಾವ ರೀತಿಯ ಹೋರಾಟವನ್ನು ಮುಂದೆ ಬರೋ ದಿವಸಗಳಲ್ಲಿ ಮಾಡಬೇಕು ಅನ್ನೋದ್ರ ಬಗ್ಗೆ ಸಹ ಯೋಚನೆಯನ್ನು ಮಾಡ್ತಾ ಇದ್ದೇವೆ. ಎಲ್ಲ ಸಂಗತಿಗಳ ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ. ಕಾರ್ಯಕ್ರಮವನ್ನು ರೂಪಿಸ್ತೇವೆ. ಸರ್, ರಾಜು ಕಾಗೆ ಅವರು ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಬರುವಂಥ ಸಂದರ್ಭದಲ್ಲಿ ಮಾರ್ಗ ಮಧ್ಯದಲ್ಲಿ ದಾವಸ್ಪೇಟೆ ಯಾರೋ ಒಬ್ಬ ಕಾರ್ ಚಮಕ್ ಕೊಟ್ಟಿದ್ದಾರೆ. ಅವಾಗ ಇಳಿದು ಇವ್ರು ಕೇಳಿದ್ದಾರೆ, ಬಂದು ಚಮಕ್ ಕೊಟ್ಟು ಇವ್ರು ನಿಲ್ಸಿದ್ದಾರೆ, ಸರಿಯಾದ ರೀತಿಯಲ್ಲಿ ಹೋಗಪ್ಪ ಅಂತೇಳಿ. ಆ ಸಂದರ್ಭದಲ್ಲಿ ಇಳಿದು ಇವ್ರ ಮೇಲೆ ಹಲ್ಲೆ ಮಾಡಕ್ ಬಂದು ಸ್ವಲ್ಪ ಗೊಂದಲಗಳಾಗಿದೆ. ಆ ಸಂದರ್ಭದಲ್ಲಿ ಗನ್ ಮ್ಯಾನ್ಗಳೆಲ್ಲ ತಡೆದಿದ್ದಾರೆ. ನಾನು ಯಾವ ಇನ್ಸಿಡೆನ್ಸ್ ಆಯಿತು, ಮುಸಲ್ಮಾನರು ಯಾರಲ್ಲಿದ್ರು ಅವರಿಗೂ ಕೂಡ ಕರೆದು ಮಾತಾಡಿದ್ದೇನೆ. ರಸ್ತೆಯಲ್ಲಿ ಕೆಲವು ಸಂದರ್ಭದಲ್ಲಿ ಆಕ್ಸಿಡೆಂಟ್ಗಳಾಗೋದು, ಚಿಕ್ಕ ಪುಟ್ಟ ಗೊಂದಲಗಳಾಗೋದು, ಓವರ್ಟೇಕ್ ಮಾಡಿದಂಥ ಸಂದರ್ಭದಲ್ಲಿ ಇವು ಸಾಮಾನ್ಯವಾಗಿ ಆಗುವಂಥ ವಿಷಯಗಳು. ಇಂಥ ವಿಷಯದಲ್ಲಿ ರಾಜಕೀಯ ಬೇಡ, ಕೂತು ಮಾತಾಡಿ ಬಗೆಹರಿಸ್ಕೊಳ್ಳೋಣ. ಅನಂತಕುಮಾರ್ ಅವರು ತಪ್ಪಿದ್ರೆ ಅವರು ಸಾರಿ ಕೇಳ್ತಾರೆ, ನೀವು ಅದನ್ನ ಕ್ಷಮಿಸುವಂತ ಗುಣ ಇಟ್ಕೋಬೇಕು. ನೀವು ತಪ್ಪು ಮಾಡಿದ್ರೆ ನೀವು ಸಾರಿ ಕೇಳಬೇಕು.
ಅದನ್ನ ಕ್ಷಮಿಸುವಂತ ಗುಣನ ಅನಂತಕುಮಾರ್ ಅವರು ಮಾಡ್ತಾರೆ, ಅನಂತಕುಮಾರ್ ಹೆಗಡೆ ಅವರು ಅಂತ ನಾನು ಹೇಳಿದ್ದೇನೆ. ಆದರೆ ಇಲ್ಲೆಲ್ಲೋ ಒಂದು ಕಡೆ ರಾಜಕೀಯ ಮಾಡಬೇಕು ಅನ್ನೋದೇನೋ ಇಲ್ಲಿರುವಂತ ಸ್ಥಳೀಯ ನಾಯಕರುಗಳಿಗೆ ಇರಬಹುದು. ಇದು ಕಾಂಗ್ರೆಸ್ ಸರ್ಕಾರ ಯಾವಾಗಲೂ ತುಷ್ಟೀಕರಣ ರಾಜಕಾರಣವನ್ನ ಮಾಡ್ತದೆ. ಅದಕ್ಕೆ ಇದನ್ನ ರಾಜಕೀಯ ಮಾಡಬೇಕು, ಅನಂತಕುಮಾರ್ ಅವ್ರನ್ನ ಬಂಧಿಸಬೇಕು ಅನ್ನೋದೇನೋ ಗುಮಾನ ಇತ್ತು ನಮಗೆ. ಅದಕ್ಕೆ ನಾನು ಇದು ಸ್ಟೇಷನ್ ಮುಂದೆ ಬಂದಿದ್ದೇನೆ. ಆಕ್ಸಿಡೆಂಟ್ ಕೇಸ್ನ ದಯವಿಟ್ಟು ಪೊಲೀಸ್ ಅವ್ರಿಗೂ ನಾನು ವಿನಂತಿ ಮಾಡ್ತೇನೆ, ಇಬ್ಬರದು ಕುಣಿಸಿ ಮಾತಾಡಿದೇನ ಯಥಾರ್ಥ ಮಾಡಬೇಕು ಅನ್ನೋದು ನಮ್ದು ಅಭಿಪ್ರಾಯ. ಇಲ್ಲಿ ಯಾವುದೋ ವೈಯಕ್ತಿಕವಾಗಿ ಇಲ್ಲಿ ಏನು ಗಲಾಟೆಗಳಾಗಿಲ್ಲ. ಅಲ್ಲಿ ಅವರು ಮುಸಲ್ಮಾನರಾಗಿದ್ದ ಅನಂತಕುಮಾರ್ ಅವರೊಬ್ಬ ಹಿಂದೂ ನಾಯಕ ಆಗಿರೋದ್ರಿಂದ ಆತನ ಮೇಲೆ ಏನೋ ಒಂದು ಕೇಸನ್ನ ದಾಖಲು ಮಾಡಿಸಬೇಕು ಅಂತೇಳಿ ಇಲ್ಲಿ ಒಂದು ಪಿತೂರಿ ನಡೀತಿದೆ ಅನ್ನೋದು ನನ್ನ ಗಮನಕ್ಕೆ ಬಂತು. ನಾನು ತಕ್ಷಣ ತುಮಕೂರಿನಿಂದ ಇಲ್ಲಿ ಬಂದು ಇಲ್ಲಿರೋ ಡಿವೈಎಸ್ಪಿ ಅವ್ರಿಗೂ ಮಾತಾಡಿದ್ದೇನೆ, ಅಲ್ಲಿಯ ಮುಸಲ್ಮಾನರ ನಾಯಕರ ಹತ್ರ ಮಾತಾಡಿದ್ದೇನೆ. ಜಗಳಗಳು ಬೇಡ, ಹೊಂದಾಣಿಕೆಯಾಗಿ ಹೋಗೋಣ, ಆಕ್ಸಿಡೆಂಟ್ ಇಸ್ ಆಕ್ಸಿಡೆಂಟ್, ಏನು ಚಿಕ್ಕ ಪುಟ್ಟ ಘಟನೆಗಳಿಗೆ ದೊಡ್ಡದು ಮಾಡಬೇಡಿ ಅಂತಾನು ಹೇಳಿದ್ದೇನೆ. ಸೌಹಾರ್ದವಾಗಿ ಬಗೆಹರಿಸ್ಕೊಳ್ಳೋಣ ಅಂತ ಹೇಳಿದ್ದೇನೆ. ಇಲ್ಲ ಅನೌನ್ಸ್ ಆಗಿಲ್ಲ. MLC ಸ್ಥಾನಗಳು 4 ಇದೆ. ಕಳೆದ ಚುನಾವಣೆಯಲ್ಲಿ ನಾವು 136 ಸೀಟ್ ಬಂದಿದ್ವಿ. ತದನಂತರ ಬೈ ಎಲೆಕ್ಷನಲ್ಲಿ 3 ಗೆದ್ವಿ, 139 ಚೆನ್ನಾಗಿ ಗೆದ್ದಿದ್ದೀವಿ. ಇಷ್ಟೆಲ್ಲ ಗೆಲ್ಲಬೇಕು ಅಂದರೆ ರಾಜ್ಯದಲ್ಲಿ ಪ್ರಬಲ ಕೋಮು ವೀರಶೈವ ಲಿಂಗಾಯತ ಕೋಮಿದೆ. ಆ ವೀರಶೈವ ಲಿಂಗಾಯತ ಕೋಮು ಕೈ ಹಿಡ್ತಿದೆ. ಅದು ತಮಗೆಲ್ಲ ಗೊತ್ತಿರೋಂಗೆ ಭಾಳ ದಿನದಿಂದ BJP ಜೊತೆ ಗುರ್ಸ್ಕೊಂಡಂಥ ಒಂದು ಕೋಮು. ಆ ಕೋಮನ್ನು ಇವತ್ತೇನಾದ್ರು ನಾವು ಕಾಂಗ್ರೆಸ್ ಪಕ್ಷದ ಕಡೆ ಏನು ಬಂದಿದೆ ಅದನ್ನಿಲ್ಲೇ ಉಳಿಸ್ಕೊಳ್ಬೇಕಪ್ಪ ಅಂದರೆ ಅದಕ್ಕೊಂದು ಒತ್ತು ಕೊಡಬೇಕು. ಆದ ಕಾರಣ ನಾನು ನಿನ್ನೆ ಮನವಿ ಮಾಡಿದ್ದೀನಿ, ವೀರಶೈವ ಲಿಂಗಾಯತರು ಒಬ್ಬರಿಗೆ ಒಂದು ಅವಕಾಶ ಮಾಡಿಕೊಡಿ MLC ಸ್ಥಾನನ ಅಂತ. ಒಟ್ಟು ನಮ್ಮ ಪಕ್ಷ ಬಲ ಆಗ್ತದೆ. ಏನು ಅದರಲ್ಲಿ ವೈಯಕ್ತಿಕ ಏನಿಲ್ಲ, ಪಕ್ಷ ಬಲಪಡಿಸ್ಬೇಕಪ್ಪ ಅಂದರೆ ಇವನ್ನೆಲ್ಲ ನೋಡ್ಬೇಕಾಗ್ತದೆ. ಒಂದು 4 ಸ್ಥಾನ ಇದೆ, ಒಂದೇ ಇದ್ರೆ ಬಿಡು ಫೈಟ್ ಅನ್ಬೋದು. 4 ಸ್ಥಾನ ಇರೋದ್ರೆ ಒಂದು ವೀರಶೈವ ಲಿಂಗಾಯತರು ಕೊಟ್ಟರೆ ಉತ್ತಮ. ಸರ್, ಡಿಸೆಂಬರ್ ನಂತರದಲ್ಲಿ ಮತ್ತು ನೀವೇ ನೆಕ್ಸ್ಟ್ ಅದು ಹಣೆ ಬರೆದಾಗ ಏನು ಬರೆದಿದೆ ಗೊತ್ತಿಲ್ಲ. ಅವ್ರು ಡಿಸೆಂಬರ್ ನಂತರ ಮಾತಾಡೋದು ಉಳ್ಕಿದ್ದೆಲ್ಲ ಅದಾಗಲಿ. ಫಸ್ಟ್ ನಮ್ಮ ಸಾಹೇಬ್ರು ಆಗ್ಬಿಟ್ರೆ ನಾನು ಅದಾಗಿ ಡಿಸೆಂಬರ್ ನಂತರ ಮಾತಾಡ್ತೀನಿ. ಥ್ಯಾಂಕ್ ಯು. ಮನೆ ಬೇರೆ ಜ್ಯೋತಿನ ಎಲ್ಲ ಮುನ್ಸೂಚನೆ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.